ವಿಲಿಯಂ ಆಲ್ಟ್ ಇವರು 1786ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಯಾಬೇಜ್ ಆಲ್ಟ್, ಇವರ ತಾಯಿ ಸಾರಾ ಆಲ್ಟ್. ಇವರ ತಂದೆ ಒಬ್ಬ ಶೂ ತಯಾರಕರಾಗಿದ್ದರು. ಈ ವಿಲಿಯಂ ಆಲ್ಟ್ ತಮ್ಮ 7ನೇ ವಯಸ್ಸಿನಲ್ಲಿಯೇ 6 ಬಾರಿ ಸತ್ಯವೇದವನ್ನು ಸಂಪೂರ್ಣವಾಗಿ ಓದಿ ಮುಗಿಸಿದ್ದರು. ಇನ್ನು ತಮ್ಮ 17ನೇ ವಯಸ್ಸಿನಲ್ಲಿಯೇ ಬೈಬಲ್ ಸ್ಕೂಲನ್ನು ಸಹ ನಡೆಸುತ್ತಿದ್ದರು. ವಿಲಿಯಂ ಅವರಿಗೆ ಮಿಷನರಿ ಸೇವೆ ಕುರಿತು ಅತಿಯಾದ ಆಸಕ್ತಿ ಇದ್ದದ್ದರಿಂದ ಥಾಮಸ್ ಕುಕ್ ಎಂಬುವರ ಬಳಿ ಹೋಗಿ, ನಾನು ಕೂಡ ಮಿಷನರಿ ಸೇವೆಗಾಗಿ ಹೋಗುತ್ತೇನೆ ಎಂದು ಕೇಳಿದರು. ಥಾಮಸ್ ಆಗಾಗಲೇ 5 ಜನರನ್ನು ಮಿಷನರಿ ಸೇವೆಗೆಂದು ಸಿದ್ಧ ಮಾಡಿದ್ದರು. ವಿಲಿಯಂ ಅವರನ್ನು 6ನೇಯವರನ್ನಾಗಿ ಸೇರಿಸಿಕೊಂಡರು. ಆದರೆ ಒಂದು ಷರತ್ತು ಹಾಕಿದರು. ಅದೇನೆಂದರೆ, ನೀನು ಮದುವೆ ಆದರೆ ಮಾತ್ರವೇ ನಿನ್ನನ್ನು ಮಿಷನರಿ ಸೇವೆಗಾಗಿ ಕಳಿಸುತ್ತೇನೆಂದು. ವಿಲಿಯಂ ಕೂಡ ಒಪ್ಪಿ ಸಾರಾ ಬ್ರೆಟ್ನಾಲ್ ಎಂಬುವರನ್ನು ಮದುವೆಯಾದರು. ಮದುವೆಯಾಗಿ 5ನೇ ದಿನಕ್ಕೆ ಹಡಗಿನ ಮಾರ್ಗವಾಗಿ ಶ್ರೀಲಂಕಾಗೆ ಪ್ರಯಾಣ ಬೆಳೆಸ್ತಾರೆ. ಈ ಮಿಷನರಿ ಪ್ರಯಾಣದಲ್ಲಿ ಒಟ್ಟು 8 ಜನ ಇದ್ದರು. ಈ ಪ್ರಯಾಣ ಪ್ರಾರಂಭವಾಗಿ 3ನೇ ದಿನಕ್ಕೆ ಸಮುದ್ರದಲ್ಲಿ ಚಂಡಮಾರುತ ಬಂದು ಅವರು ಪ್ರಯಾಣಿಸುತ್ತಿದ್ದ ಹಡಗು ಅಲ್ಲಕಲ್ಲೋಲವಾಯಿತು. ಇದರಿಂದ ವಿಲಿಯಂ ಅವರ ಹೆಂಡತಿ ಸಾರಾ ಬಹು ಅನಾರೋಗ್ಯತೆಗೆ ಒಳಗಾದರು. ಈಗ ಪ್ರಯಾಣ ಬೆಳೆಸಿ 5 ವಾರವಾದ ನಂತರ ಸಾರಾಗೆ ಹೇಗೋ ಅನಾರೋಗ್ಯದಿಂದ ಸಾಯುತ್ತೇನೆಂದು ತಿಳಿದು ತನ್ನ ಗಂಡನಾದ ವಿಲಿಯಂ ಅವರಿಗೆ ದೇವರ ಸ್ತುತಿ ಹಾಡನ್ನು ಹಾಡಬೇಕಾಗಿ ಮನವಿ ಮಾಡ್ತಾರೆ. ವಿಲಿಯಂ ಕೂಡ ಹಾಡುತ್ತಾ ಇರುವಾಗಲೇ ವಿಲಿಯಂ ಅವರ ಮಡಿಲಲ್ಲಿಯೇ ಸಾರಾ ಮರಣ ಹೊಂದುತ್ತಾರೆ. ಈ ಎಲ್ಲ ಶ್ರಮೆ ಸಂಕಟಗಳಲ್ಲಿ ಕೂಡ 1814ರಲ್ಲಿ ಹೇಗೂ ವಿಲಿಯಂ ಶ್ರೀಲಂಕಾಗೆ ಬಂದು ಸೇರ್ತಾರೆ. ಬಂದ ಮೇಲೆ ಇವರ ಜೊತೆ ಬಂದವರು ಇಬ್ಬರಿಬ್ಬರಾಗಿ ಬೇರೆ ಬೇರೆ ಪ್ರಾಂತಗಳಿಗೆ ಸೇವೆಗೆಂದು ತೆರಳುತ್ತಾರೆ. ಆದರೆ ವಿಲಿಯಂ ಆಲ್ಟ್ ಮಾತ್ರ ಒಬ್ಬಂಟಿಗರಾಗಿ ಬಟ್ಟಿಕೋಲ ಎಂಬ ಪ್ರಾಂತದಲ್ಲಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಮಯದಲ್ಲಿ ಆ ಪ್ರಾಂತದಲ್ಲಿ ತುಂಬಾ ಕ್ಷಾಮವಿತ್ತು. ಆದರೂ ಸಹ ಬಂದ ಕೇವಲ 2 ತಿಂಗಳುಗಳಲ್ಲಿ ತಮಿಳು ಭಾಷೆಯನ್ನು ಮತ್ತು ಸಿಂಹಳ ಭಾಷೆಯನ್ನು ಕಲಿತು ಸುವಾರ್ತೆಯನ್ನು ಪ್ರಕಟಪಡಿಸ್ತಾರೆ. ಇನ್ನು ಈ ವಿಲಿಯಂ ಆಲ್ಟ್ ಅಲ್ಲಿ ಇದ್ದದ್ದು ಕೇವಲ 8 ತಿಂಗಳುಗಳು ಮಾತ್ರ. ಆದರೆ ಆ 8 ತಿಂಗಳುಗಳಲ್ಲೇ 150 ಜನ ಸೇರುವ ಸಭೆಯನ್ನು, ಅಂದರೆ ದೇವಾಲಯ ಚರ್ಚನ್ನು ಸ್ಥಾಪಿಸ್ತಾರೆ ಮತ್ತು 6 ಶಾಲೆಗಳನ್ನು ಹಾಗೂ 1 ಆಂಗ್ಲ ಮಾಧ್ಯಮ ಕಾಲೇಜನ್ನು ಸಹ ಸ್ಥಾಪಿಸ್ತಾರೆ. ಇವರು ಮುಂಜಾನೆ 3 ಗಂಟೆಗೆ ಎದ್ದು ಸೇವೆಯನ್ನು ಪ್ರಾರಂಭ ಮಾಡಿ ತಡರಾತ್ರಿ 12 ಗಂಟೆಗೆ ಮಲಗುವ ಕಾರಣ ಮತ್ತು ಅಲ್ಲಿನ ವಿಷಕ್ರಿಮಿಗಳು ಕಚ್ಚುವ ಕಾರಣ ಬಹು ಅನಾರೋಗ್ಯತೆಗೆ ಒಳಗಾಗಿ ತಮ್ಮ 29ನೇ ವಯಸ್ಸು, ಅಂದರೆ 1815 ಏಪ್ರಿಲ್ 1ರಲ್ಲಿ ಮರಣ ಹೊಂದುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಅತಿ ಕಡಿಮೆ ಸೇವೆಯ ಅವಧಿಯಲ್ಲಿಯೇ ಅದ್ಭುತವಾಗಿ ಕರ್ತನ ಸೇವೆ ಮಾಡಿದ ದೇವ ಮನುಷ್ಯ ವಿಲಿಯಂ ಆಲ್ಟ್ ತನ್ನ ಯೌವನ ಪ್ರಾಯವನ್ನು ಲೋಕದ ಮೋಜಿಗೋ ತನ್ನ ಇಚ್ಛಾನುಸಾರವಾದ ಬದುಕಿಗೂ ಒಪ್ಪಿಸಿಕೊಡದೆ ಕರ್ತನ ಸೇವೆಗೆಂದು ಒಪ್ಪಿಸಿಕೊಟ್ಟು ಬದುಕಿದವರು. ಇವರ ಸಾಕ್ಷಿಯು ಪ್ರತಿಯೊಬ್ಬ ಯೌವನಸ್ಥರಿಗೆ ಮಾದರಿಯಾಗಿರಲಿ.